ಸಾನ್ವಿನ ಎಷ್ಟು ಕಷ್ಟಪಟ್ಟು ಬೆಳೆಸ್ತಾರೆ ಅಂತ ನಿಮಗೆ ಗೊತ್ತಾ? ಅವಳಿಗೆ ಎಷ್ಟು ಪ್ರೀತಿ ಕೊಟ್ಟಿದ್ದಾರೆ ಅಂತ ನಿಮಗೆ ಗೊತ್ತಾ? ಏನ್ ನೋಡ್ತಿದ್ದೀರಾ? ನಂಗೆ ಸುಸ್ತಾಯ್ತು, ನೀವು ಆಡ್ಸ್ ಬನ್ನಿ ಅವಳಿಗೆ. ಓಕೆ, ನಿಮ್ಮಪ್ಪ ಬರ್ತಾರೆ, ಅವ್ರ ಜೊತೆ ಆಟ ಆಡು. ಅಪ್ಪ ಇವಾಗ ಬಾಲ್ ಸಾಕು, ಶಟಲ್ ಆಡೋಣ. ಶಟಲ್ ಆಡ್ಬೇಕಾ? ಹಾ ತಗೊಂಬಾ. ಅಪ್ಪ ನಂಗೆ ಸಾಕಾಯ್ತು, ಸುಸ್ತಾಯ್ತು, ಆರ್ಡರ್ ಬೇಡ. ಬೇಡವಾ? ಹಾ, ಫುಟ್ಬಾಲ್ ಅಣ್ಣ. ಹಾ ಸರಿ. ಅರ್ಚನಾ ಅವರೇ, ಬಾಲ್. ಹಾ ಓಕೆ. ಹೋಗಿ ಅಪ್ಪ, ನೀವು ನನಗೆ ಬಾಲ್ ಹಾಕಕ್ಕೆ ಬಿಡಲ್ಲ. ಆಯ್ತು, ಈಗ ನೀನೇ ಹಾಕ್ತೀಯಾ? ಇಲ್ಲ, ನಂಗೆ ಸುಸ್ತಾಯ್ತು. ಸುಸ್ತಾಯ್ತಾ? ಅಮ್ಮ, ನಂಗೆ ಸುಸ್ತಾಯ್ತು. ಹೌದಾ? ಸರಿ, ಬಾ 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 ಬಾ. ಅಮ್ಮ, ನೀವು ಯಾವಾಗಲೂ ನನ್ನ ಜೊತೆನೇ ಇರ್ತೀರಲ್ವಾ? ಹೌದು ಪುಟ್ಟ, ನಾನು ಯಾವಾಗಲೂ ನಿನ್ನ ಜೊತೆನೇ ಇರ್ತೀನಿ. ಮತ್ತಿಷ್ಟು ದಿನ ಎಲ್ಲೋಗ್ತಿದ್ರಿ ನೀವು? ನನಗೆ ಹೇಳಿದ್ನಲ್ಲ ಪುಟ್ಟ, ಅಮ್ಮ ಹಾಸ್ಪಿಟಲ್ ಕೆಲಸ ಮಾಡ್ತಾರೆ ಅಂತ. ಈಗ ಕೆಲ್ಸಕ್ಕೆ ಹೋಗ್ತಿಲ್ವಾ ಅಪ್ಪ? ಪುಟ್ಟ, ಇವಾಗ ನಿನ್ನನ್ನ ನೋಡ್ಕೊಳ್ಳೋದೇ ಒಂದು ಕೆಲಸ ಆಗೋಗಿದೆ, ಮತ್ತೆ ಇನ್ನೆಲ್ಲಿಗೆ ಹೋಗ್ಲಿ? ಅಮ್ಮ, ನೀವು ನನ್ನ ಜೊತೆ ಇರೋ ತರ ಅಪ್ಪನ ಜೊತೆನೂ ಇರ್ತೀರಲ್ವಾ? ಅದು ಪುಟ್ಟ, ನಿನಗೆ ಅಮ್ಮ ಆದ್ಮೇಲೆ ನಿಮ್ಮಮ್ಮ ನನ್ನ ಬಿಟ್ಟು ಎಲ್ಲೋಗ್ತಾರೆ ಪುಟ್ಟ? ಅಮ್ಮ, ನಂಗೆ ನಿಮ್ಮ ಜೊತೆ ಆಡಿದ್ದು ನಂಗೆ ತುಂಬ ಖುಷಿ ಆಯ್ತಮ್ಮ. ಥ್ಯಾಂಕ್ ಯು. ಅಮ್ಮಗೆ ಯಾರಾದರೂ ಥ್ಯಾಂಕ್ಸ್ ಹೇಳ್ತಾರಾ? ಸಾರಿ. ಲವ್ ಯು ಅಮ್ಮ. ಅಮ್ಮಂಗೆ ಥ್ಯಾಂಕ್ಸು ಸಾರಿ ಎರಡೂ ಹೇಳಬಾರ್ದು. ಅಮ್ಮ, ನಂಗೆ ಹಸಿವಾಗ್ತಿದೆ. ಹೌದಾ? ಸರಿ ಇರು. ಇವಾಗ ಇತ್ತೀನಿ, ಆಮೇಲೆ ಬೇರೆದ್ ಕೊಡಿಸ್ತೀನಿ. ಅರ್ಚನಾ ಅವ್ರು ಏನಾಯ್ತು? ಏನಿಲ್ಲ. ಬೇಡಮ್ಮ, ಅಮ್ಮ ದಯವಿಟ್ಟು ಬೇಡಮ್ಮ. ನೀನ್ ನನ್ನನ್ನು ಮಾತಾಡ್ಸೋದಿರ್ಲಿ, ನೀನ್ ಮಾಡಿರೋ ತಪ್ಪಿಗೆ ನನ್ನನ್ನು ಮುಟ್ಟೋ ಅಧಿಕಾರ ಕೂಡ ನಿನ್ಗಿಲ್ಲ. ಇಂಥ ಮಕ್ಕಳು ಯಾವ ತಂದೆ ತಾಯಿಗೂ ಹುಟ್ಟಬಾರ್ದು. ಇವತ್ತು ನನ್ನ ಪಾಲಿಗೆ ನನ್ನ ಮಗ ಸತ್ತು ಹೋದ. ಪಾಪ ತಿಂಡಿಗೆ ಬೇಡಮ್ಮ, ಯಾಕೋ ಮನ್ಸಿಲ್ಲ. ಮನಸ್ಸು ಎಲ್ಲೋ ಒಂದು ಕಡೆ ಇದ್ರೆ ಹೀಗೆ ಆಗೋದು. ಮಾತಾಡೋ ಸಮಯದಲ್ಲಿ ಸರಿಯಾಗಿ ಮಾತಾಡಿ ಸಂಜನಾ ಮನೆಯಲ್ಲೇ ಇರೋ ಥರ ಮಾಡಿದಿದ್ರೆ ಈ ಸ್ಥಿತಿ ಬರ್ತಿತ್ತ ನಿನಗೆ? ನಾ ಹೇಳಿದ್ರೆ ಅಪ್ಪ ನನ್ನ ಮಾತು ಕೇಳ್ತಾರೇನಮ್ಮ. ಓಹೋ,
ಅದಕ್ಕೆ ನೀನು ಫೇಲ್ ಆಗಿರೋ ವಿಷಯನ ನಮ್ಗೆ ಹೇಳ್ದೆ ಮುಚ್ಚಿಟ್ಟಿದ್ದ? ಅಲ್ಲ ಕಣು, ಊರು ಸಾಬರಿ ವಿಷಯನೆಲ್ಲ ನನ್ನ ಹತ್ರ ಹೇಳ್ತಿದ್ದವನು, ನನಗೂ ಹೇಳ್ದೆ ಯಾಕೋ ಈಗ ಮಾಡಿದೆ? ಹೇಳಬೇಕು ಅಂತ ಅಂದ್ಕೊಂಡೆ, ಆದರೆ ಎಲ್ಲಿ ನೀನು ಅಪ್ಪನಿಗೆ ಹೇಳಿಬಿಡ್ತೀವಿ ಅಂತ ಹೇಳಕ್ಕೆ ಹೋಗಲಿಲ್ಲ. ಸರಿ, ಆಗಿದ್ದಾಯಿತು. ಇನ್ನು ಮುಂದೆ ಆದರೂ ಚೆನ್ನಾಗಿ ಓದಿ ಪಾಸ್ ಆಗಿವೆಂತೆ. ಬಾ ಒಳಗಡೆ. ಅಲ್ಲಪ್ಪ, ನೀನು ಹೀಗೆ ಕೊರಗ್ತಾ ಕೂತ್ರೆ ಆರೋಗ್ಯದ ಗತಿ ಏನೂ ಆಗಬೇಕು ಪಾಪ. ಅಪ್ಪಾಜಿ, ಬರ್ರಿ ತಿಂಡಿ ಮಾಡಿವ್ರಂತೆ. ಆಮೇಲೆ ಮಾಡ್ತೀನಿ. ಅಯ್ಯೋ, ಆಮೇಲೆ ಲೇಟ್ ಆಗ್ತದ್ರಿ, ನೀವು ಇನ್ನೂ ಡ್ಯೂಟಿಗೆ ಬೇರೆ ಹೋಗಬೇಕು. ಪ್ಲೀಸ್ ಬರ್ರಿ. ಕೂತ್ಕೊಳ್ಳೋ. ನೀವಾಗ ನಿಂತ್ಕೊಂಡ್ರೆ ಕೂತ್ಕೊಳ್ಳಿ. ನನಗೆ ಇಷ್ಟ ಇಲ್ಲದೆ ಇರೋರ ಜೊತೆ ಕೂತ್ಕೊಂಡು ನಾ ತಿಂಡಿ ತಿನ್ನಲ್ಲ. ಇವನು ಬೇರೆ ಯಾರು ಅಲ್ಲ, ನಿಮ್ಮ ಮಗ. ನಾನು ಆಮೇಲೆ ತಿಂಡಿ ತಿಂತೀನಿ. ಅಲ್ಲ ಅವ್ರಿ ಅಪ್ಪನ ಕೊಡಮ್ಮ. ಇಲ್ಲ ನರ್ಸಿಂಗ್. ಏನ್ರಿ ನೀವು? ನರಸಿಂಹ. ಅಪ್ಪಾಜಿ, ನೀವು ಸಂಜನಾನ್ ಮನೆಯಿಂದ ಹೊರಗೆ ಹಾಕಿದ್ರೊಳಗೆ ಏನೂ ತಪ್ಪಿಲ್ರಿ. ಆಕಿನ ನರಸಿಂಹನ ಜೊತೆ ಸೇರ್ಕೊಂಡ ನಿಮ್ಗೆಲ್ರಿಗೂ ಮೋಸ ಮಾಡ್ಯಾಡ್ರಿ. ಅದಲ್ದ ಈ ವಿಷಯ ಎಲ್ರಿಂದನೂ ಮುಚ್ಚಿಟ್ಟಾಡ್ರಿ. ಆದರೆ ಇದು ಯಾರಿಗೂ ಕಣ್ಣಿಗೆ ಕಾಣವಲ್ತ್ರಿ. ಎಲ್ರಿಗೂ ಆ ಸಂಜನಾ ಮನೆಯಿಂದ ಹೊರಗಿರುದ ಕಾಣಕತ್ತದ್ರಿ. ಆ ದುಃಖನ್ಯಾಗ ಅದಾರ್ರಿ ಎಲ್ರು. ಆದರೆ ನನಗೆ ಆ ನೋವು ಯಾವುದೂ ಇಲ್ರಿ. ಯಾಕೆ ಹೇಳ್ರಿ? ತಪ್ಪು ಯಾರೋ ಮಾಡಲ್ರಿ, ಶಿಕ್ಷೆ ಕೊಡು ನಿಮ್ಮ ಗುಣ ಐತಲ್ರಿ. ನಾ ಮೆಚ್ಚಿನ್ರಿ ಅಪ್ಪಾಜಿ. ಪ್ಲೀಸ್ ನಾಷ್ಟ ಮಾಡಿರಿ. ನೀವು ತಿನ್ನುತನ ನಾನು ಅಮ್ಮ ತಿನ್ನೋಕ್ಕಾಗೋದಿಲ್ಲ. ಪ್ಲೀಸ್ ರೀ ಅಪ್ಪ. ಕೂತ್ಕೊಳ್ಳಿ. ನನ್ನಿಂದ ಯಾರೂ ಉಪವಾಸ ಇರಬೇಕಾಗಿಲ್ಲ. ಅಂಬುಜಾ ಮತ್ತೆ ಇನ್ನೊಬ್ರು ಗೆಸ್ಟ್ ಇದ್ರಲ್ಲ ಅವರಲ್ಲಿ. ಅಂಬುಜಾ ಏನೋ ತರ್ತೀನಿ ಅಂತ ಪೇಟೆಗೆ ಹೋದ್ಲು. ಅವ್ರು ಇನ್ನೊಬ್ರು ಎಲ್ಲಿ ಹೋಗಿದಾರೋ ಗೊತ್ತಿಲ್ಲ. ಮೋಸ್ಟ್ಲಿ ನೀವು ಅವ್ರ ತಂಗಿನ ಮನೆಯಿಂದ ಹೊರಗೆ ಹಾಕಿದ್ರಲ್ರಿ, ಅದ್ರ ಕೋಪ ಮಾಡ್ಕೊಂಡು ಹೋಗಿರ್ಬೋದ್ರಿ. ಯಾರೋ ಕೋಪ ಮಾಡ್ಕೋತಾರೆ ಅಂತ ನಮ್ಮ ನಿರ್ಧಾರಗಳನ್ನೆಲ್ಲ ಬದಲಾಯಿಸೋದಕ್ಕಾಗಲ್ಲ. ಅಯ್ಯೋ, ಗಮನ ಎಲ್ಲಿದೆ ನಿನಗೆ? ಅದು ಸಂಜನಾ. ನೋಡು, ನನಗೆ ಇಷ್ಟ ಇಲ್ದವ್ರು ಹೆಸರಿರ್ತದೆ, ನನಗಾಗಲ್ಲ. ಹಾಗೇನಾದ್ರು ಪದೇ ಪದೇ ಮಾಡಿದ್ರೆ, ಈಗ ನಿನ್ನ ಜೊತೆ ಮಾತಾಡ್ತಾ ಇದ್ದೀನಲ್ಲ, ಇದೇ ಕೊನೆ ಅನ್ಕೊಂಬಿಡು.